ನಿಮ್ಮ ಒಂದು ಫೋನ್ಪೇನಲ್ಲಿ 2 ಬ್ಯಾಂಕ್ ಅಕೌಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಮೌಂಟನ್ನು ಕಳಿಸೋದು ಹೇಗೆ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಬೇರೆ ನಂಬರ್ಗೆ ಲಿಂಕ್ ಆಗಿತ್ತು ಅಂತ ಅಂದರೆ ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ನಂಬರ್ ಎಂಟರ್ ಮಾಡಿಬಿಟ್ಟು ಪೇ ಮಾಡಿದ್ರೆ ಅಕೌಂಟ್ಗೆ ಹೋಗುತ್ತೆ. ಬಟ್ ಒಂದೇ ಮೊಬೈಲಲ್ಲಿ ಒಂದೇ ಸಿಮ್ಗೆ 2 ಬ್ಯಾಂಕ್ ಲಿಂಕ್ ಆಗಿರ್ತವೆ. ಆ ಟೈಮ್ನಲ್ಲಿ ನಾವು ಫೋನ್ಪೇ ಮುಖಾಂತರ ತುಂಬಾ ಈಸಿಯಾಗಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ, ಅಂದರೆ ಸ್ಟೇಟ್ ಬ್ಯಾಂಕ್ ಅಂತ ಇದೆ, ಸ್ಟೇಟ್ ಬ್ಯಾಂಕಿಂದ ಕರ್ನಾಟಕ ಬ್ಯಾಂಕ್ ಆದರೂ ಕಳಿಸ್ಬೋದು, ಕರ್ನಾಟಕ ಬ್ಯಾಂಕಿಂದ ಸ್ಟೇಟ್ ಬ್ಯಾಂಕ್ ಆದರೂ ಕಳಿಸ್ಬೋದು. ಯಾವ ರೀತಿ ಈ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇಲ್ಲಿ ಟು ಸೆಲ್ಫ್ ಅಕೌಂಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟಾಪಲ್ಲಿ ನೀವು ನೋಡ್ತೀವಿ ಸೆಂಡ್ ಟು ಅಂತ ಇರುತ್ತೆ. ಸೆಂಡ್ ಟು ಅಂದರೆ ಯಾವುದಕ್ಕೆ ನಾವು ಕಳಿಸ್ಬೇಕು ಅಂತ. ಇವಾಗ ಸ್ಟೇಟ್ ಬ್ಯಾಂಕ್ ಸೆಲೆಕ್ಟ್ ಮಾಡೋದು, ಕರ್ನಾಟಕ ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ, ಕರ್ನಾಟಕ ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ ಅಂದರೆ ಸ್ಟೇಟ್ ಬ್ಯಾಂಕಿಂದ ಕರ್ನಾಟಕಕ್ಕೆ ಬರುತ್ತೆ. ಸ್ಟೇಟ್ ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ ಅಂದರೆ ಕರ್ನಾಟಕ ಬ್ಯಾಂಕಿಂದ ಸ್ಟೇಟ್ ಬ್ಯಾಂಕ್ ಹೋಗುತ್ತೆ. ಇಲ್ಲಿ ರುಪೀಸ್ನ ಎಂಟ್ರ್ ಮಾಡಿ. ರುಪೀಸ್ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಮಗೆ ಯಾವುದರಿಂದ ಹೋಗ್ತಿದೆ ಅಂತ ತೋರಿಸುತ್ತೆ. ಸ್ಟೇಟ್ ಬ್ಯಾಂಕಿಂದ ಕರ್ನಾಟಕ ಬ್ಯಾಂಕ್ ಹೋಗ್ತಿದೆ. ಸೊ ಇಲ್ಲಿ ಪೇ 1 ಅಂತ ಇರುತ್ತಲ್ಲ, ಪೇ 1 ಮೇಲೆ ಕ್ಲಿಕ್ ಮಾಡಿ. ಪೇ 1 ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಡಿಜಿಟ್ ಆರ್ 6 ಡಿಜಿಟ್ ಯು ಪಿ ಐ ಪಿನ್ನ ಕೇಳುತ್ತೆ. ನೀವು ಕ್ರಿಯೇಟ್ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ಆ ಪಿನ್ನನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏನಾಗುತ್ತೆ ಅಂತಂದರೆ ಆ ಒಂದು ಅಮೌಂಟು ಸ್ಟೇಟ್ ಬ್ಯಾಂಕಿಂದ ಕರ್ನಾಟಕ ಬ್ಯಾಂಕಿಗೆ ಹೋಗಿರುತ್ತೆ. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ ಅದರದ್ದು. ನಿಮಗಿಲ್ಲಿ ಹಿಸ್ಟ್ರಿಗೆ ಬಂದ್ರಿ ಅಂದರೆ ಡೌನ್ಲೋಡ್ ಸಿಂಬಲ್ ಥರ ತೋರಿಸ್ತಿರುತ್ತೆ ನೋಡಿ. ಈ ಒಂದು ಸಿಂಬಲ್ ಇತ್ತು ಅಂತ ಅಂದರೆ ಅದು ಸೆಲ್ಫ್ ಟ್ರಾನ್ಸ್ಫರ್ ಆಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆನೇ, ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಹೋಗಿರುತ್ತೆ ಅಂತ ಅರ್ಥ. ನಾನು ಎಸ್ಟರ್ಡೇ 2000 ಸಮಥಿಂಗ್ ಟ್ರಾನ್ಸ್ಫರ್ ಮಾಡಿದೆ, ಮತ್ತು ಇವಾಗ 1 ರೂಪಾಯಿನೂ ಕೂಡ ಟ್ರಾನ್ಸ್ಫರ್ ಮಾಡಿದೆ. ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಮೌಂಟನ್ನು ಕಳಿಸ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.